ತೋರಿಸ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಚೆನ್ನಾಗಿದ್ದೀರಲ್ಲ? ನಾನು ಈ ವಿಡಿಯೋನಲ್ಲಿ 2 ಸಿಂಪಲ್ ಸೈಡ್ ಡಿಶ್ ಅಂದರೆ ಒಂಥರ ಬಾಯಿ ಕೆಟ್ಟೋದಾಗ ಮಾಡ್ಕೊಳ್ಳೋ ಅಂಥದ್ದು 2 ಚಟ್ನಿಗಳನ್ನ ತೋರಿಸ್ತಾ ಇದ್ದೀನಿ. ಇವಾಗ ಒಂದು ಬಾಣಲೆಗೆ 1 ಸ್ಪೂನ್ ಕಡಲೆಬೇಳೆ, ಅರ್ಧ ಸ್ಪೂನ್ ಉದ್ದಿನಬೇಳೆ ಹಾಕ್ತಿದ್ದೀನಿ. ಇದು ಚೆನ್ನಾಗಿ ಹುರಿದಾದ್ಮೇಲೆ ಇದಕ್ಕೆ 1-2 ಸ್ಪೂನು ಕಡಲೆಕಾಯಿ ಬೀಜ ಹಾಕ್ತಾ ಇದ್ದೀನಿ. ಇದು ನಾನು ಮಾಡ್ತಾ ಇರೋದು ಪುದೀನ ಚಟ್ನಿ. ಸೊ ನಿಮಗೆಲ್ಲ ಬಾಯಿಗೆ ಭಾಳ ಇಷ್ಟ ಆಗುವಂಥದ್ದು ಮತ್ತು ನನಗೆ ತುಂಬ ಇಷ್ಟವಾದ ಚಟ್ನಿ ಇದು. ಈ ಕಡಲೆಕಾಯಿ ಬೀಜ ಎಲ್ಲ ಚೆನ್ನಾಗಿ ಹುರಿದು ಆದಮೇಲೆ ಒಂದಷ್ಟು ಖಾರಕ್ಕೆ ತಕ್ಕಂಗೆ ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿನೂ ಕೂಡ ಮಾಡ್ಬೋದು, ಇಲ್ಲ ಒಣಮೆಣಸಿನ್ಕಾಯಿ ಬೇಕಾದರೂ ಹಾಕ್ಬೋದು. ನಾನು 2 ಹಾಕ್ತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ 2 ಸೇರಿದ್ರೆ ಅಂತ ಅಂದ್ಬಿಟ್ಟು. ಆಮೇಲೆ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಮುಂದೆ ಇದ್ರೆ ಚೆನ್ನಾಗಿರುತ್ತೆ, ಅದಕ್ಕೆ 2 ಟೊಮ್ಯಾಟೊ ಕಟ್ ಮಾಡಾಕಿ ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಎಣ್ಣೆಲಿ ಫ್ರೈ ಆದಮೇಲೆ ಇನ್ನೂ ಚೆನ್ನಾಗಿ ಫ್ರೈ ಆಗಲಿ ಮತ್ತು ರುಚಿಗೆ ತಕ್ಕಷ್ಟು ಹಿಮಾಲಯನ್ ಪಿಂಕ್ ಸಾಲ್ಟ್ ಹಾಕ್ತಿದ್ದೀನಿ. ಇದು ನಾನು ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ನೆಕ್ಸ್ಟ್ ನಾನು ನಿಮಗೂ ಡೀಟೇಲ್ಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಒಂದು ಹಿಡಿ ತುಂಬ ತೊಳ್ಕೊಂಡಿರೋದು ಪುದೀನ ಸೊಪ್ಪು ಹಾಕಿದ್ದೀನಿ. ಇದು ಹುಣಸೆಹಣ್ಣು ನೀರಿನಲ್ಲಿ ತೊಳ್ಕೊಂಡಿದ್ದೀನಿ, ಪೆಸ್ಟಿಸೈಡ್ಸ್ ಎಲ್ಲ ಹೋಗಬೇಕು ಅಂತ ಅಂದ್ಬಿಟ್ಟು. ಇದಾದಮೇಲೆ ನಾವು ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ, ಒಂದು 4-5 ಇಳಕ್ಕೆ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಆಪ್ಷನಲ್, ಬೇಡ ಅಂತ ಅಂದವರು ಇಂಗು ಕೂಡ ಹಾಕ್ಕೊಳ್ಬೋದು. ಇದೆಲ್ಲ ಚೆನ್ನಾಗಿ ಹುರಿದಾದ್ಮೇಲೆ ಮತ್ತು ತಣ್ಣಗಾದಮೇಲೆ ಅಂದರೆ ಕೂಲ್ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ. ಯಾವುದನ್ನೇ ಆಗಲಿ ನಮಗೆ ಪ್ರಕೃತಿ ಕೊಟ್ಟಿದ್ದು ವೇಸ್ಟ್ ಮಾಡಬಾರ್ದಲ್ಲ. ಮತ್ತು ಕೆಲವು ರುಚಿ ಎಲ್ಲನೂ ಅದು ತಳದಲ್ಲೇ ಇರುತ್ತೆ. ಹಾಗೆ ಅದನ್ನು ಬಾಣಲೆನ ತೊಳೆದ್ಬಿಟ್ಟು ಅದನ್ನೇ ಗ್ರೈಂಡ್ ಮಾಡೋಕ್ಕೆ ಆ ನೀರನ್ನ ಯೂಸ್ ಮಾಡಿದ್ದೀನಿ. ಇವಾಗ ಇದೆಲ್ಲ ಚಟ್ನಿ ಎಲ್ಲ ಗ್ರೈಂಡ್ ಆಯಿತು. ಇವಾಗ ಇದಕ್ಕೊಂದು ಸಾಸಿವೆ, ಇಂಗು, ಕರಿಬೇವಿನ ಒಗ್ಗರಣೆ ಹಾಕಿದ್ರೆ ಆಯಿತು. ರುಚಿಯಾದ ಪುದೀನ ಚಟ್ನಿ, ಪುದೀನ ಕಡಲೆಕಾಯಿ ಬೀಜ ಚಟ್ನಿ ರೆಡಿ ಆಯಿತು ನೋಡಿ. ಅನ್ನಕ್ಕೆ, ಚಪಾತಿಗೆ, ಮುದ್ದೆಗೆ, ದೋಸೆಗೆ, ಇಡ್ಲಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಾನು ಆಯಿಲ್ ಪ್ರಿಪರೇಷನ್ ಮಾಡೋ ಟೈಮ್ನಲ್ಲಿ ಬಾಯೆಲ್ಲ ಒಂಥರ ಆಗಿರುತ್ತೆ, ಎಣ್ಣೆ ವಾಸನೆಗೆ ಏನು ಊಟ ಸೇರಲ್ಲ ಅಂತ ಅಂದ್ಬಿಟ್ಟು ರೆಗ್ಯುಲರಾಗಿ ಈ ಪುದೀನ ಚಟ್ನಿ ಮಾಡ್ಕೊಳ್ತೀನಿ. ಪಿತ್ತಕ್ಕೂ ಒಳ್ಳೆಯದು ಪುದೀನ, ಅಂದರೆ ಪಿತ್ತ ಶಮನಕಾರಿ ಕೂಡ, ಬ್ಲಡ್ಡು ಪ್ಯೂರಿಫೈ ಆಗುತ್ತೆ. ಆಯಿಲ್ ಮಾಡಬೇಕಾದ್ರೆ 1 ವಾರ ಅಂತೂ ನಮಗೆ ಯಾವುದೂ ಊಟ ಸೇರೋದೇ ಇಲ್ಲ. ಅದಕ್ಕೆ ತಕ್ಕ ಹಾಗೆ ನಮಗೆ ಬಾಯಿ ಚೆನ್ನಾಗಾಗೋ ಥರನೇ ನೆಕ್ಸ್ಟ್ ಇನ್ನೊಂದು ಬದನೆಕಾಯಿ ಹಸಿ ಗೊಜ್ಜು ತೋರಿಸ್ತಾ ಇದ್ದೀನಿ. ಅದನ್ನು ಕೂಡ ನೋಡಿ. ಇದು ತುಪ್ಪ ಇಲ್ಲ ಎಣ್ಣೆ ಹಾಕ್ಕೊಂಡು ತಿಂದರೆ ಭಾಳ ರುಚಿಯಾಗಿರುತ್ತೆ. ಬೇಳೆ ಏನೂ ಇಲ್ಲದೆ ಇರೋ ಬಾಯಿಗೆ ರುಚಿಯಾದ ಗೊಜ್ಜುಗಳಲ್ಲಿ ಇದು ಒಂದು ಬದನೆಕಾಯಿ ಗೊಜ್ಜು. ಈ ಬದನೆಕಾಯಿ ಗೊಜ್ಜು ಡಿಫ್ರೆಂಟ್ ವೆರೈಟೀಸ್ ಮಾಡ್ಬೋದು, ಬಟ್ ನಾನು ಇವತ್ತು ಮಾಡ್ತಾ ಇರೋದು ತುಂಬ ಸಿಂಪಲ್ ವರ್ಷನ್ನು. ಇದಕ್ಕೆ ಈ ಬದನೆಕಾಯಿನ ಸಣ್ಣದಂದರೆ ಇಷ್ಟು ದಪ್ಪಕ್ಕೆ ಹೆಚ್ಕೊಂಡು ಕುಕ್ಕರಲ್ಲಿ ಬೇಯಿಸ್ಕೊಳ್ಬೇಕು. ಹಸಿಮೆಣಸಿನ್ಕಾಯಿನ ಈ ಥರ ಹಸಿದೇ ಕುಟ್ಕೊಳ್ಬೋದು, ಹಸಿಮೆಣಸಿನ್ಕಾಯಿ ತಿನ್ನೋರಾದರೆ. ಇಲ್ಲದೆ ಹೋದರೆ ಈ ಬದನೆಕಾಯಿ ಜೊತೆ ಬೇಯಕ್ಕೆ ಕೂಡ ಹಾಕ್ಕೋಬೋದು. ನನಗೆ ಅದು ಹಸಿಮೆಣಸಿನ್ಕಾಯಿ ಇಷ್ಟ, ಸೊ ಅದಕ್ಕೆ ಕುಟ್ಕೊಂಡಿದ್ದೀನಿ. ಅದನ್ನ ತುಂಬ ನೈಸ್ ಎಲ್ಲ ಮಾಡೋದು ಬೇಡ, ಈ ಥರ ತರ್ತರಿಯಾಗಿ ದಪ್ಪಕ್ಕೆ ಕುಟ್ಕೊಂಡ್ರೆ ಸಾಕು. ಇಲ್ಲಿ ಸ್ವಲ್ಪ ನಾನು ಹುಣಸೆಹಣ್ಣು ಕೂಡ ನೆನೆ ಹಾಕಿದ್ದೀನಿ. ಒಂದು ಸಲ ತೊಳೆದ್ಬಿಟ್ಟು ಬರೀ ನೀರಿನಲ್ಲಿ ಆಮೇಲೆ ಹುಣಸೆಹಣ್ಣು ನೆನೆ ಹಾಕಬೇಕು, ಯಾಕೆಂದರೆ ಧೂಳೆಲ್ಲ ಇರುತ್ತೆ. ಸೊ ಇದ್ರದ್ದು ಕೂಡ ತಿಳಿ ನೀರು ನಾನು ಯೂಸ್ ಮಾಡ್ತೀನಿ. ಉಳಿದಿದ್ದು ನಾನು ಫ್ರಿಜ್ಜಲ್ಲಿ ಇಟ್ಕೊಂಡು ನಾನು ಆಗಾಗ್ಗೆ ಅಡುಗೆ ಮಾಡಬೇಕಾದ್ರೆ ಯೂಸ್ ಮಾಡ್ತೀನಿ. ಇದೊಂದು ಟೈಮ್ ಸೇವಿಂಗ್ ಟಿಪ್ ಅಂತಲೇ ಕೂಡ ನೀವು ಅಂದ್ಕೊಳ್ಬೋದು. ಸ್ವಲ್ಪನೇ ಹುಣಸೆಹಣ್ಣು ತೊಳೆದ್ಬಿಟ್ಟು ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಅದು ನೆಂದಿರುತ್ತೆ, ನಮಗೆ ಮತ್ತೆ ಸಾರು ಮಾಡಬೇಕಾದ್ರೆ ನೆನೆಸೋ ಟೈಮ್ ಕೂಡ ಸೇವ್ ಆಗುತ್ತೆ. ಇವಾಗ ಬದನೆಕಾಯಿ ಬೆಂದಿದೆ. ಹಸಿಮೆಣಸಿನ್ಕಾಯಿ ಕೂಡ ಇದರಲ್ಲೇ ಜೊತೆಯಲ್ಲಿ ಹಾಕ್ಬೋದು, ಬೇಕಾದರೆ ಅದನ್ನು ಕೂಡ ಮಿಕ್ಸಿ ಮಾಡಿ ಇಲ್ಲ ಕಿವುಚ್ಬಿಟ್ಟು ಹಾಕ್ಬೋದು ಅಂತ ಹೇಳಿದೆ. ಹಾಗೆ ಬೆಂದಿರೋ ಬದನೆಕಾಯಲ್ಲಿ ನಾನು ಆಲ್ರೆಡಿ ನೋಡಿಬಿಟ್ಟು ಹೆಚ್ಚಿದ್ದೀನಿ, ಹುಳ ಎಲ್ಲ ಏನಾದರೂ ಇದೆಯಾ, ಕೆಟ್ಟೋಗಿದೆಯಾ ಅಂತ ಅಂದ್ಬಿಟ್ಟು. ಆದರೆ ಇನ್ನೊಂದು ಸಲ ಚೆಕ್ ಮಾಡಿ ಅದನ್ನು ನಾನಿದು ಹುಣಸೆಹಣ್ಣಿನ ನೀರಿಗೆ ಹಾಕ್ತಾಯಿದ್ದೀನಿ.
ಬದನೆಕಾಯಿ ಎಲ್ಲ ಕ್ಲೀನ್ ಮಾಡಿ ಹುಣಸೆಹಣ್ಣು ನೀರಿಗೆ ಹಾಕಿದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಇದಕ್ಕೆ ನಾನು ಕಲ್ಲುಪ್ಪು ಹಾಕಿದ್ರೆ ಲೇಟ್ ಆಗುತ್ತೆ ಬೇಗ ಊಟ ಮಾಡೋದ್ರಿಂದ ಅಂತ ಪುಡಿ ಉಪ್ಪು ಹಾಕಿದ್ದೀನಿ. ನೀವು ಬೇಕಾದರೆ ಟೈಮ್ ಇದ್ದರೆ ಕಲ್ಲುಪ್ಪು ಬೇಕಾದರೂ ಹಾಕ್ಕೊಳ್ಬೋದು. ಇದನ್ನೆಲ್ಲ ಇವಾಗ ಕೈನಲ್ಲಿ ಚೆನ್ನಾಗಿ ಕಿವುಚಬೇಕು. ಇದೇ ಕೈ ರುಚಿ ಅನ್ನೋದು. ಅಮ್ಮ ಮಾಡ್ತಾ ಇದ್ದಿದ್ದು ಒಂದು ಗೊಜ್ಜು ಮಾಡಿದ್ರೇ ಅಷ್ಟು ಅನ್ನ ಮುದ್ದೆ ಎಲ್ಲ ತಿನ್ಬೋದಾಗಿತ್ತು, ಅಷ್ಟು ರುಚಿಯಾಗಿತ್ತು. ಈ ಥರ ಕೈನಲ್ಲಿ ಕಿವುಚೋ ಗೊಜ್ಜೆಲ್ಲ ಮಾಡಬೇಕಾದ್ರೆ ಎಲ್ಲರಿಗೂ ಅಮ್ಮನಿಗೆ ಜ್ಞಾಪಕ ಬರುತ್ತೆ. ನಿಮಗೂ ಯಾವ ಅಡುಗೆ ಮಾಡಬೇಕಾದ್ರೆ ನಿಮ್ಮ ಅಮ್ಮನ ಜ್ಞಾಪಕ ಬರುತ್ತೆ ಅಂತ ಅಂದ್ಬಿಟ್ಟು ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೆಲ್ಲ ತಾಯಿಯ ಸಿಹಿ ನೆನಪುಗಳು. ಇದ್ದವರು ಅದೃಷ್ಟವಂತರು ಮಾಡಿಕೊಂಡು ಅಮ್ಮನ ಕೈಯಲ್ಲಿ ಮಾಡಿಸ್ಕೊಂಡು ತಿನ್ನಿ. ಈ ಚಾನ್ಸ್ ಎಲ್ಲ ಮಿಸ್ ಮಾಡಬೇಡಿ. ಎಷ್ಟು ಟೈಮ್ ಆಗುತ್ತೋ ಅಷ್ಟು ಅಪ್ಪ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ, ಮದುವೆ ಆಗಿ ಮಕ್ಕಳಾಗಿದ್ದರೂ ಕೂಡ ಟ್ರೈ ಮಾಡಿ ಆದಷ್ಟು. ಇದಕ್ಕೆ ಹಿಂಗೆ ಸಾಸಿವೆ, ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಒಗ್ಗರಣೆ ಹಾಕ್ತಾಯಿದ್ದೀನಿ. ಇದು ಬೇಕಾದರೆ ಬೆಳ್ಳುಳ್ಳಿ ಕೂಡ ಒಗ್ಗರಣೆಗೆ ಆ್ಯಡ್ ಮಾಡ್ಕೊಳ್ಬೋದು, ಬೆಳ್ಳುಳ್ಳಿ ವಾಸನೆ ಇದ್ದವರು. ನಾನು ಹಿಂಗೆ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು, ಕುಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀನಿ. ಹಾಗೂ ಹಸಿಮೆಣಸಿನ್ಕಾಯಿ ಕುಟ್ಟಿದ್ನಲ್ಲ ಅದನ್ನು ತೊಳೆದ್ಬಿಟ್ಟು ಹಾಕ್ತೀನಿ. ಇನ್ನು ಟೇಸ್ಟ್ ಚೆನ್ನಾಗಿರುತ್ತೆ. ಕೆಲವೆಲ್ಲ ರುಚಿನ ಕಂಪ್ಲೀಟ್ ಅನುಭವಿಸ್ಬೇಕು ಅಂತ ಅಂದರೆ ಯಾವುದು ತೊಳೆದಿರೋ ಇದಾಗಲಿ ಇಲ್ಲ ಮಿಕ್ಸಿ ಮಾಡಿರೋ ಜಾರಾಗಲಿ ಕ್ಲೀನಾಗಿ ತೊಳೆದು ಹಾಕ್ಕೊಂಡ್ರೆ ನಮಗೆ ಕಂಪ್ಲೀಟ್ ಟೇಸ್ಟ್ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾನು ಸುಮಾರು ವಿಡಿಯೋನಲ್ಲೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿ. ನನ್ನ ಹಳೆ ವಿಡಿಯೋನಲ್ಲೆಲ್ಲ ಈ ಕಡ ನೀವು ನೋಡಿರ್ಬೋದು. ಈ ಕಡ ನಾನು ಸುಮಾರು ಒಂದು 10-15 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೆ. ಅದು ಒಂಥರ ಆ್ಯಂಟಿಕ್ ಡಿಸೈನ್ ಆಗಿರೋದ್ರಿಂದ ಅದ್ರದ್ದು ಡಿಸೈನೇ ಬೇರೆ ಥರ ಇರೋದ್ರಿಂದ ಅದು ಒಂದೊಂದೇ ಎಳೆಗಳು ಬಿಟ್ಕೊಂಡು ಬಂದು ಬಟ್ಟೆಗೆಲ್ಲ ಸಿಕ್ಕಾಕೊಂಡು ಕೆಲವುದು ಪೀಸಸ್ ಎಲ್ಲ ಬಿದ್ದೇ ಹೋಯಿತು. ಸುಮಾರು ಒಂದು 250 ಮಿಲಿದು ನನಗೆ ಹೋಯಿತು ಅಂತ ಅನಿಸುತ್ತೆ. ಸೊ ನನಗೆ ಅದು ಗೊತ್ತಾಗಿಲ್ಲ ಎಲ್ಲೆಲ್ಲಿ ಸಿಕ್ಕಾಕೊಂಡು ಎಲ್ಲೆಲ್ಲಿ ಮುರಿದಿದೆ ಅಂತ. ಸೊ ಇನ್ನೂ ಡಿಲೇ ಮಾಡೋದು ಬೇಡ, ಆಲ್ರೆಡಿ 1.5 ಇಯರ್ಸ್ ಸುಮ್ಮನೆ ಬೀರುನಲ್ಲಿ ಬಾಕ್ಸಲ್ಲಿದೆ ಅಂತ ಅಂದ್ಬಿಟ್ಟು ಇದು ಡಿಸೈಡ್ ಮಾಡಿ ಇದನ್ನು ಬೇರೆ ಮಾಡಿಸೋಣ ಅಂತ ಅಂದ್ಬಿಟ್ಟು ದವನಂ ಜ್ಯುವೆಲರ್ಸಿಗೆ ಬಂದಿದ್ದೀನಿ ಕಮರ್ಷಿಯಲ್ ಸ್ಟ್ರೀಟಲ್ಲಿ. ನಾನು ಲಾಸ್ಟ್ ಟೈಮು ಅದು ಕಡ ತೊಗೊಂಡಿದ್ದು ದವನಮ್ಮಲ್ಲೇ. ಅದರಿಂದ ಇಲ್ಲೇ ಕೊಟ್ಟು ಅವ್ರದ್ದೇ ಆದ ಕೆಲಸದವ್ರು ಇರ್ತಾರಲ್ಲ ಸೇಮ್ ಡಿಸೈನ್ ಮಾಡೋರು, ನಂಗೆ ಅಲ್ಲೇ ನಂಬಿಕೆ ಇತ್ತು ಕೊಡೋಣ ಅಂತ ಅಂದ್ಬಿಟ್ಟು. ಬೇರೆ ಕಡೆ ಕೊಟ್ಟು ಡಿಸೈನ್ ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಈಗ ದವನಂ ಜ್ಯುವೆಲರ್ಸ್ಗೆ ಬಂದಿದ್ದೀನಿ. ರೆಡಿಯಾಗಿದೆ, ಈಗ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಈ ಕಡನ ನಾನು ಡೈಲಿ ಹಾಕ್ಕೊಳ್ಳೋದ್ರಿಂದ ನನ್ನದು ಇನ್ನೊಂದು ಬ್ಯಾಂಗಲ್ ಇತ್ತು, ಅಂದರೆ ಅಮ್ಮ ಹಾಕ್ಕೊಳ್ತಾ ಇದ್ದಿದ್ದು ಬ್ಯಾಂಗಲ್, ನನಗೆ ಒಂದು ಬ್ಯಾಂಗಲ್ ಕೊಟ್ಟಿದ್ದರು. ಆ ಬ್ಯಾಂಗಲ್ನು ಇದಕ್ಕೆ ಹಾಕ್ಬಿಡೋಣ. ಸೊ ಡೈಲಿ ಅಮ್ಮನ ಬ್ಯಾಂಗಲ್ಲು ನನ್ನ ಕೈನಲ್ಲೇ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಇದು ಡೈಲಿ ನಾನು ಹಾಕ್ಕೊಳ್ತಿದ್ದೀನಿ ಬ್ಯಾಂಗಲ್. ಆದರೆ ಈ ಬ್ಯಾಂಗಲ್ಲು ಈ ಕಡ ಎಲ್ಲ ಒಟ್ಟಿಗೆ ಹಾಕ್ಕೊಳ್ಳೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ವಿಚಾರಿಸಿದೆ. ಇದನ್ನು ಕೂಡ ಈ ಕಡಾಗೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಅವರು ಕೂಡ ಹಾಗೆ ಹೇಳಿದ್ರು. ಅದು ಡೈಲಿ ಹಾಕ್ಕೊಳ್ಳೋದಾದರೆ ನೀವು ಯೂಸ್ ಮಾಡಿ ಅಂತ ಅಂದ್ಬಿಟ್ಟು. ಸೊ ಅದನ್ನು ಕೊಟ್ಟು ಈಗ ದೇವ್ರ ಹತ್ರ ಇಟ್ಟು ಆ್ಯಸ್ ಯೂಶ್ವಲ್ ಎಲ್ಲ ಚಿನ್ನದ ಅಂಗಡಿಗಳಲ್ಲೂ ಎಲ್ಲ ಜ್ಯುವೆಲರಿ ಶಾಪಲ್ಲೂ ಇವಾಗ ದೇವ್ರ ಹತ್ರ ಇಟ್ಟು, ಮತ್ತು ಸೀರೆ ಅಂಗಡಿಲಿ ಕೂಡ ಮದುವೆಗೆ ಸೀರೆ ತೊಗೊಂಡಾಗ್ಲೂ ಕೂಡ ದೇವ್ರ ಮುಂದೆ ಇಟ್ಟು ಕೊಡ್ತಾರೆ. ಅದೊಂದು ಸಂತೋಷದ ವಿಷಯ. ಅವರು ಕೂಡ ಇದು ಎಷ್ಟು ವರ್ಷದ ಯಾರೂ ಆರ್ಡ್ರೇ ಮಾಡಿಲ್ಲ ಈ ಥರ ಡಿಸೈನ್, ಒಳ್ಳೆ ಡಿಸೈನ್ ಮೇಡಮ್, ಇದು ಯೂಸ್ ಮಾಡಿ ಅಂತ ಹೇಳ್ತಾ ಇದ್ರು. ಹಾಯ್, ಕೆಲಸ ಎಲ್ಲ ಮುಗೀತು. ಇವಾಗ ನಾನು ಒಂದು ಪುದೀನ ಚಟ್ನಿ ಮತ್ತು ಬದನೆಕಾಯ್ದು ಹಸಿ ಗುಜ್ಜು ನಿಮ್ಗೆ ಮಾಡೋದು ತೋರಿಸಿದ್ದೀನಿ. ಈ ಆಯಿಲ್ ಪ್ರಿಪ್ರೇಷನ್ ಮಾಡಬೇಕಾದ್ರೆ, ಈ ಪೌಡ್ರೆಲ್ಲ ಮಾಡಬೇಕಾದ್ರೆ ತುಂಬ ಅದು ಎಣ್ಣೆ ವಾಸನೆಗೆ ತುಂಬ ಒಂಥರ ಅಸಹ್ಯ ಆಗಿಬಿಟ್ಟು ಊಟ ಏನು ಸೇರೋದೇ ಇಲ್ಲ. ನಿಮಗೆ ಕರ್ದಿದ್ದ ತಿಂಡಿ ಅಂದರೆ ಚಕ್ಲಿ, ಕೋಡ್ಬಳೆ ಎಲ್ಲ ಮಾಡೋರಿಗೆ ನೋಡಿ ಊಟ ಮಾಡೋಕ್ಕೆ ಮಾಡಿದ ದಿವಸ ಊಟ ಮಾಡೋಕ್ಕೆ ಸೇರೋದಿಲ್ಲ. ಸೊ ಆ ಟೈಮ್ನಲ್ಲಿ ಒಂಚೂರು ಹುಳಿ, ಉಪ್ಪು, ಖಾರ ಜಾಸ್ತಿ ಇರೋವಂಥದ್ದು ಏನಾದರೂ ತಿಂದರೆ ಚೆನ್ನಾಗಿರುತ್ತೆ. ತಿಳಿ ಸಾರು, ಹುಣಸೆ ಸಾರು, ಇದು ಹುಣಸೆಹಣ್ಣಿನ ಗೊಜ್ಜು, ಈ ಥರದ್ದೆಲ್ಲ. ಸೊ ಅದಕ್ಕೆ ಬದನೆಕಾಯಿ ಗೊಜ್ಜು ನಾನು ಅದು ಮಾಡಿ ನಿಮಗೆ ಶೇರ್ ಮಾಡಿದೆ. ಇವಾಗ 15 ಡೇಸ್ ಬ್ಯಾಕ್ ಆಯಿಲ್ ಹೊಸದಾಗಿ ಪ್ರಿಪರೇಷನ್ ಆಗಿದೆ. ಆ ಪ್ರಿಪರೇಷನ್ ವಿಡಿಯೋನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಾನು. ಈ ದೀಪಾವಳಿ ಆಫರ್ ಅಂತ ಮಾಡಿದ್ದೀನಿ. ತುಂಬ ಜನಕ್ಕೆ ದೀಪಾವಳಿ ಆಫರ್ ಏನು ಅಂತ ಅಂದ್ಬಿಟ್ಟು ಕನ್ಫ್ಯೂಷನ್ ಇದೆ. ದೀಪಾವಳಿ ಆದಮೇಲೂ ಈ ಆಫರ್ ಆ್ಯಕ್ಚುಲಿ ನಾನು ನ್ಯೂ ಇಯರ್ ತನಕನೂ ಇಡೋಣ ಅಂತ ಅಂದ್ಕೊಂಡಿದ್ದೀನಿ, ಜಾನ್ವರಿ ತನಕನೂ. ಸೊ ಯಾರ್ಯಾರು ಆರ್ಡ್ರ್ ಮಾಡಿಲ್ವೋ, ಯಾರ್ಯಾರು ಆ ವಿಡಿಯೋ ನೋಡಿಲ್ವೋ, ಇವಾಗ ನೀವು ಆ ವಿಡಿಯೋ ನೋಡಿ ಆರ್ಡ್ರ್ ಮಾಡ್ಬೋದು. ನನ್ನ ನಂಬರ್ ಸ್ಕ್ರೋಲ್ ಆಗ್ತಾ ಇದೆ ಇವಾಗ, ನಾನು ಇವಾಗ ಹೇಳ್ತಾ ಇರ್ಬೇಕಾದ್ರೆ ವಾಟ್ಸಪ್ ನಂಬರು. ದಯವಿಟ್ಟು ವಾಟ್ಸಪ್ ಮೆಸೇಜ್ ಮಾಡಿ. ಕಾಲ್ ಮಾಡಿದ್ರೆ ಒಂದೊಂದ್ಸಲ ತೆಗಿಯೋಕ್ಕೆ ಕಷ್ಟ ಆಗ್ಬಿಡುತ್ತೆ. ಹಾಗೆ ಇದ್ರ ಆಫರ್ ಬಗ್ಗೆನೂ ಹೇಳ್ತೀನಿ ನಿಮಗೆ. 1999 ರೂಪಾಯಿಗೆ 1/2 ಲೀಟ್ರ್ ಆಯಿಲ್ ಬರುತ್ತೆ.
1/4 kg ಫೇಸ್ ಪ್ಯಾಕು, 1/4 kg ಹೇರ್ ಪ್ಯಾಕು, 1/4 kg ಬಾತ್ ಪೌಡರ್, 1/4 kg ಹೇರ್ ವಾಷಿಂಗ್ ಪೌಡರ್ ಬರುತ್ತೆ. 4 ಪೌಡ್ರೂ 250 ಗ್ರಾಮ್ಸ್ ಬರುತ್ತೆ. ಆಮೇಲೆ ಇದ್ರ ಜೊತೆಗೆ ನಾನು ದೀಪಾವಳಿ ಆಫರ್, ನ್ಯೂ ಇಯರ್ ಆಫರ್ ಅಂತ ಅಂದ್ಬಿಟ್ಟು ಒಂದು ನೀಮ್ ಕೂಮ್ ಕೊಡ್ತಾ ಇದ್ದೀನಿ. ಇಷ್ಟು ದಿವಸ ನಾನು 1 ಲೀಟರ್ ಆಯಿಲ್ಗೆ ನೀಮ್ ಕೂಮ್ ಕೊಡ್ತಾ ಇದ್ದೆ. ಈಗ 1 ಲೀಟರ್ ಆಯಿಲ್ಗೂ ನೀಮ್ ಕೂಮ್ ಇದೆ, ಹಾಗೂ ಈ ಕಾಂಬೋ ಪ್ಯಾಕ್ ಜೊತೆನೂ ಒಂದು ನೀಮ್ ಕೂಮ್ ಇದೆ. ಈ ಆಫರ್ನ ಎಲ್ಲರೂ ಯೂಟಿಲೈಸ್ ಮಾಡ್ಕೊಳ್ಬೋದು. ಎಲ್ಲ ಪೌಡರ್ಸು ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಎಲ್ಲದೂ ಒಳ್ಳೊಳ್ಳೆ ರೆಸ್ಪಾನ್ಸ್ ಬಂದಿದೆ. ಇವಾಗ ನೋಡಿ, ನಾನು ಇವಾಗ ತಲೆಗೆ ಸ್ನಾನ ಮಾಡಿರೋದು ನಾನು ಯೂಸ್ ಮಾಡಿರೋ ಹೇರ್ ವಾಷಿಂಗ್ ಪೌಡ್ರ್, ಶಿಕಾಕಾಯಿ ಪೌಡ್ರ್, ಹರ್ಬಲ್ ಶಿಕಾಕಾಯಿ ಪೌಡ್ರ್ ಯೂಸ್ ಮಾಡೇನೆ ಎಷ್ಟು ಚೆನ್ನಾಗಾಗಿದೆ ನೋಡಿ ಕೂದಲು. ನಿಜವಾಗ್ಲೂ 2-3 ಸಲ ವಾಶ್ ಮಾಡಬೇಕು. ನಾನು ಹೇಳಿದ್ದೀನಿ, ಶಿಕಾಕಾಯಿ ಪೌಡ್ರು ಯೂಸ್ ಮಾಡಿದ್ರೆ ಒಂದೇ ಸಲ ಶಾಂಪೂ ಥರ ನೊರೆ ಬಂದು ಒಂದೇ ಸಲ ಆಯಿಲ್ ಹೋಗೋದಿಲ್ಲ. ಫಸ್ಟು ನಮ್ಗೆ ಏನೋ ಒಂದು ಚೂರು ನೊರೆ ಬರೋದಿಲ್ಲ, ಸುಮ್ಮನೆ ಏನೋ ಯಾವುದೋ ಒಂದು ಪೌಡರ್ ಹಚ್ತಾ ಇದ್ದೀವಿ ಅನ್ನೋ ಥರ ಇರುತ್ತೆ. ಸೆಕೆಂಡ್ ಟೈಮ್ ಒಂಚೂರು ನೊರೆ ಬರುತ್ತೆ. ಥರ್ಡ್ ಟೈಮ್ ಹಚ್ಚಿದಾಗ ಚೆನ್ನಾಗಿ ಶಾಂಪೂ ಥರ ನೊರೆ ಬರುತ್ತೆ. ಆ ಥರ ಯೂಸ್ ಮಾಡಿದ್ರೆ ಕ್ಯಾಸ್ಟರ್ ಆಯಿಲ್ ಆಗಲಿ ಯಾವುದೇ ಥರ ಆಯಿಲ್ ಆಗಲಿ ತಲೆ ಕೂದಲಿಂದ ಚೆನ್ನಾಗಿ ಹೋಗುತ್ತೆ. ನೀವು ಒಂದೇ ವಾಶಲ್ಲಿ ಶಾಂಪೂ ಥರ ಎಲ್ಲ ಹೋಗಬೇಕು ಅಂತಂದರೆ ಖಂಡಿತ ಆಗಲ್ಲ. ಈವನ್ ನಾನು ಮಾಡಿರೋ ಆಯಿಲಲ್ಲೂ ಕ್ಯಾಸ್ಟರ್ ಆಯಿಲ್ ಎಲ್ಲ ಯೂಸ್ ಮಾಡಿದ್ದೀನಲ್ಲ, ಶಾಂಪೂ ಮಾಡಿದ್ರೂ ಕೂಡ 2-3 ಸಲನೇ ಶಾಂಪೂ ಮಾಡಬೇಕು. 1 ಸಲ ಶಾಂಪೂ ಮಾಡಿದ್ರೆ ಎಣ್ಣೆ ಹೋಗೋದಿಲ್ಲ, ಕೂದಲು ರಫ್ ಆಗಿಬಿಡುತ್ತೆ. ಎಣ್ಣೆ ಹೋಗದೆ ಹೋದ್ರೆ ಹರ್ಬ್ಸು ಅದೆಲ್ಲ ಇರುತ್ತಲ್ವ, ಮತ್ತು ನೀವು ಶಾಂಪೂ ಹಾಕ್ಕೊಳ್ದೆ ಹೋದ್ರೆ, ಶಾಂಪೂ ಹಾಕ್ಕೊಂಡು ಸರಿಯಾಗಿ ವಾಶ್ ಮಾಡದೆ ಹೋದ್ರೆ ಕೂದಲು ರಫ್ ಆಗಿಬಿಡುತ್ತೆ. ಸೊ ಇವಾಗ ಮೇನ್ ರೀಸನ್ ಏನು ಅನ್ನೋದು ಹೇಳ್ತೀನಿ ನಿಮಗೆ. ಇದುವರೆಗೂ ವಿಡಿಯೋನಲ್ಲಿ ನೋಡ್ಕೊಂಡು ಬಂದ್ರಿ, ನಾನು ದವನಂ ಜ್ಯುವೆಲ್ಸ್ಗೆ ಹೋಗಿ ನಂದು ಹಳೆ ಕಡ ಇದ್ದಿದ್ದು ವಾಪಸ್ ಕೊಟ್ಟು ಸೇಮ್ ಡಿಸೈನ್ ಕಡ ಬೇಕು ಅಂತ ಅಂದ್ಬಿಟ್ಟು ನಾನು ಮಾಡಿಸ್ಕೊಂಡು ಬಂದಿರೋದು. ಇದೇ ಆ ಕಡ ನೋಡಿ, ಸೇಮ್ ಅದೇ ಪ್ಯಾಟರ್ನ್ ಬಂದಿದೆ. ಈ ಕಡ ನೋಡಿ, ನಂದು ಫಸ್ಟು ಈ ಕಡ ಇದ್ದಿದ್ದು 32 ಗ್ರಾಮ್ಸ್ ಇತ್ತು, ಅಂದರೆ ಸ್ವಲ್ಪ ಜಾಸ್ತಿನೇ ಇತ್ತು. ನಾನು ಸುಮಾರು ಒಂದು 15-18 ವರ್ಷ ಯೂಸ್ ಮಾಡಿದೆ. ಇದು 48 ಗ್ರಾಮ್ಸಿಗೆ ಮಾಡಿರೋದು, ಆಲ್ಮೋಸ್ಟ್ 50 ಹತ್ತತ್ರ ಒಂದು ದಪ್ಪದಾಗಿ ಚೆನ್ನಾಗಿ ಬಂದಿದೆ ಕಡ. ನಾನೊಂದು 38-40 ಗ್ರಾಮ್ಸಿಗೆ ಮಾಡಿ ಅಂತ ಹೇಳಿದ್ದೆ. ಅವರು ಇಲ್ಲ, ಒಳ್ಳೆ ಫಿನಿಶಿಂಗ್ ಬರುತ್ತೆ, ಚೆನ್ನಾಗಿ ಮಾಡ್ಬೋದು, ಡಿಸೈನು ಚೆನ್ನಾಗಿರುತ್ತೆ, ಪ್ರಾಮಿನೆಂಟಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಇಷ್ಟು ಒಂದು ಸ್ವಲ್ಪ 48 ಗ್ರಾಮ್ಸಿಗೆ ಮಾಡಿದ್ದಾರೆ. ಇದು ಏನಂತಂದರೆ ಫುಲ್ಲಿ ಹ್ಯಾಂಡ್ ಮೇಡ್ ಆ್ಯಂಟಿಕ್ ಇದು ಏನಂತಂದರೆ ತಂತಿ ಮಾಡ್ಕೊಳ್ತಾರಂತೆ, ಚಿನ್ನದ ತಂತಿ ಮಾಡಿಕೊಂಡು ತಂತಿಲಿ ಈ ಥರ ಚಾಪೆ ಹೆಣ್ದಂಗೆ ಮಾಡೋದು ಡಿಸೈನ್ಸ್ ನೋಡಿ. ಸೊ ಹ್ಯಾಂಡ್ ಮೇಡ್, ಕಂಪ್ಲೀಟ್ಲಿ ಹ್ಯಾಂಡ್ ಮೇಡ್ ಇದು. ಅದಕ್ಕೆ ಸ್ವಲ್ಪ ಮೇಕಿಂಗ್ ಚಾರ್ಜು ಜಾಸ್ತಿ, ಸ್ವಲ್ಪ ವೇಸ್ಟೇಜು ಸ್ವಲ್ಪ ಜಾಸ್ತಿನೇ. ಇವನ್ ಆ್ಯಂಟಿಕ್ ಡಿಸೈನ್ಸ್ ಅಂತ ಅಂದರೆ ಸ್ವಲ್ಪ 22% ಏನೋ ತಗೊಳ್ತಾರೆ ಅಂತ ನಿಮಗೂ ಗೊತ್ತಿರೋದು. ಸೊ ಈ ಕಡ ರೆಡಿ ಆಯಿತು. ಇದು 2 ವರ್ಷದಿಂದ ಸುಮ್ಮನೆ ಹಾಗೆ ಬೀರಿನಲ್ಲಿ ಇಟ್ಟಿದ್ದೆ, ಇವಾಗ ಮಾಡಿಸ್ಕೊಳ್ಳೋ ಟೈಮ್ ಬಂತು. ಹಬ್ಬ ಗಿಬ್ಬ ಅಂತೆಲ್ಲ ಏನಿಲ್ಲ, ಯಾಕೆಂದರೆ ನಮಗೆ ದೀಪಾವಳಿ ಹಬ್ಬ ಇಲ್ವೇ ಇಲ್ಲ, ನಿಮಗೆ ಗೊತ್ತು. ಸುಮ್ಮನೆ ಹಾಗೆ ಇದೆಯಲ್ಲ ಅಂತ ಅಂದ್ಬಿಟ್ಟು 2 ಮಂತ್ಸ್ ಆಯಿತು ನಾನು ಕೊಟ್ಟವ್ರಿಗೆ, ನವರಾತ್ರಿ ಕೊಡ್ತಾರೇನೋ ಅಂತ ಅಂದ್ಬಿಟ್ಟು. ಇಲ್ಲ, ಇದು ಮಾಡೋದು ತುಂಬ ಕಷ್ಟ ಇದೆ, ಕೆಲಸಗಾರರಿಲ್ಲ ಜಾಸ್ತಿ. ಸೊ ಅದಕ್ಕೋಸ್ಕರ ಲೇಟ್ ಆಯಿತು ಅಂತ ಹೇಳಿ ಮೊನ್ನೆ ಕೊಟ್ಟರು ಇದನ್ನು. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ. ಸೊ ಈ ವಿಡಿಯೋದಲ್ಲಿ ಇಷ್ಟೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಆಯಿಲು ಮತ್ತು ಬಾತ್ ಪೌಡ್ರು, ಫೇಸ್ ಪ್ಯಾಕ್ ಎಲ್ಲ ಯಾರಿಗೆ ಬೇಕು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿರ್ತೀನಿ, ಹಾಗೂ ಫೋನ್ ನಂಬರು ಕೂಡ ಕೊಟ್ಟಿರ್ತೀನಿ, ಹಾಗೂ ಇಲ್ಲಿ ಸ್ಕ್ರೋಲ್ ಕೂಡ ಆಗ್ತಾ ಇದೆ. ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ನಿಮಗೆ ಕರೆಕ್ಟ್ ರೆಸ್ಪಾನ್ಸ್ ಸಿಗುತ್ತೆ, ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮನ್ನು ಮೀಟ್ ಮಾಡಿ.